ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತ ಒಂದು ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನ ಮಾಡುವ ಪವಿತ್ರ ಹಕ್ಕಿದೆ. ಆದ್ರೆ ಆ ಹಕ್ಕನ್ನೇ ಕಸಿದುಕೊಂಡು ಒಂದು ರಾಜ್ಯದ ಸಂಪೂರ್ಣ ಆಡಳಿತ ವ್ಯವಸ್ಥೆಯನ್ನ ಹೈಜಾಕ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಂದಿನ ಪಶ್ಚಿಮ ಬಂಗಾಳ ಅತಿದೊಡ್ಡ ಸಾಕ್ಷಿಯಾಗಿ ನಿಂತಿದೆ. ಇಷ್ಟು ವರ್ಷಗಳ ಕಾಲ ಬಂಗಾಳದಲ್ಲಿ ಟಿಎಂಸಿ ಪಕ್ಷದ ಅಘೋಷಿತ ಮಹಾರಾಣಿ ಮಮತಾ ಬ್ಯಾನರ್ಜಿ ಅವರ ಆಡಳಿತ ಇತ್ತು. ಆದ್ರೆ ಈಗ ಆ ಆಡಳಿತ ಅಂತ್ಯವಾಗ್ತಾ ಇದ್ದಂತೆಯೇ ಬಂಗಾಳದ ಬೀದಿ ಬೀದಿಯಲ್ಲಿ ಅಕ್ಷರಶಃ ರಾಜಕೀಯ ಭೂಕಂಪ ಸೃಷ್ಟಿಯಾಗಿದೆ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಆಡಳಿತ ಪತನದ ಬೆನ್ನಲ್ಲೇ ಒಂದು ಭಾರಿ ದೊಡ್ಡ ಕಳ್ಳ ಮತದಾನದ ಹಗರಣ ಈಗ ಜಗಜ್ಜಾಹೀರಾಗಿದೆ. ವಿಧಾನ್ ನಗರದ ವಾಸಂತಿ ದೇವಿ ಕಾಲೋನಿಯಲ್ಲಿರುವಂತಹ ಟಿಎಂಸಿ ಕಚೇರಿಯ ಬೀಗ ಹೊಡೆದು ನೋಡಿದ ಜನರಿಗೆ ಅಕ್ಷರಶಃ ಆಘಾತವಾಗಿದೆ. ಆ ಕಚೇರಿಯ ಒಳಗೆ ಕಂತೆ ಕಂತೆ ಹೊಚ್ಚ ಹೊಸ ಆಧಾರ್ ಕಾರ್ಡ್ಗಳು ಮತ್ತು ಪ್ಯಾನ್ ಕಾರ್ಡ್ಗಳು ಪತ್ತೆಯಾಗಿವೆ. ಕೇವಲ ಬೀದರ್ ನಗರ ಮಾತ್ರವಲ್ಲ, ಬಿರ್ಭೂಮ್ ಜಿಲ್ಲೆಯ ಬಯಲಿನಲ್ಲಿ ಸಾವಿರಾರು ವೋಟರ್ ಐಡಿ ಕಾರ್ಡ್ಗಳು ಅನಾಥವಾಗಿ ಬಿದ್ದಿವೆ. ಅಷ್ಟಕ್ಕೂ ಈ ಅಮಾಯಕ ಜನರ ಆಧಾರ್ ಕಾರ್ಡ್ಗಳು ಟಿಎಂಸಿ ಕಚೇರಿಗೆ ಬಂದಿದ್ದ ಹೇಗೆ? ಕಳೆದ 2 ವರ್ಷಗಳಿಂದ ಪೋಸ್ಟ್ ಮ್ಯಾನ್ ಗಳನ್ನ ಹೆದರಿಸಿ ಈ ಕಾರ್ಡ್ಗಳನ್ನ ಕಸಿದುಕೊಂಡಿದ್ದರ ಹಿಂದಿನ ಕರಾಳ ಷಡ್ಯಂತ್ರ ಎಂಥದ್ದು? ಬಿಜೆಪಿ ಬೆಂಬಲಿಗರು ಮತದಾನ ಮಾಡದಂತೆ ತಡೆಯಲು ಈ ತಂತ್ರ ರೂಪಿಸಲಾಗಿತ್ತ? ಎಲ್ಲದಕ್ಕಿಂತ ರೋಚಕವಾಗಿ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಖಡಕ್ ಆಡಳಿತಕ್ಕೆ ಹೆದರಿ ಟಿಎಂಸಿ ಪುಡಾರಿಗಳು ತಾವು ಜನರಿಂದ ಸುಲಿಗೆ ಮಾಡಿದಂತಹ ಹಣವನ್ನ ಮನೆ ಮನೆಗೆ ಹೋಗಿ ವಾಪಸ್ ಕೊಡ್ತಾ ಇದ್ದಾರಾ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಬಂಗಾಳದ ಈ ರೋಚಕ ಪೊಲಿಟಿಕಲ್ ಹೈಡ್ರಾಮಾದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡ್ತೀನಿ. ಸೊ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಹೊಸದಾಗಿ ಸರ್ಕಾರವನ್ನ ರಚನೆ ಮಾಡಿರುವಂತಹ ಬಿಜೆಪಿಯ ಸುವೇಂದು ಅಧಿಕಾರಿಯವರು ಇಂತಹ ಹಗರಣಗಳನ್ನ ಬಯಲಿಗೆ ಎಳೆಯಲು ಮಮತಾ ಬ್ಯಾನರ್ಜಿ ಅವರನ್ನ ಅರೆಸ್ಟ್ ಮಾಡಿ ತನಿಖೆ ನಡೆಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಹಗರಣದ ಅಸಲಿ ಕಥೆ ಶುರುವಾಗುವುದು ವಿಧಾನ್ ನಗರದ ವಾಸಂತಿ ದೇವಿ ಕಾಲೋನಿಯಿಂದ. ಇಲ್ಲಿ ಒಂದು ಟಿಎಂಸಿ ಪಕ್ಷದ ಕಚೇರಿ ಇತ್ತು. ಅಧಿಕಾರ ಬದಲಾದ ತಕ್ಷಣ ಆ ಕಚೇರಿಗೆ ಬೀಗ ಜಡಿಯಲಾಗಿತ್ತು. ಆದ್ರೆ ಸ್ಥಳೀಯ ಜನರಿಗೆ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಆ ಕಚೇರಿಯ ಮೇಲೆ ಬಹಳ ದಿನಗಳಿಂದ ಭಾರಿ ಅನುಮಾನವಿತ್ತು. ಕೊನೆಗೆ ಜನರ ತಾಳ್ಮೆ ಕಟ್ಟೆ ಹೊಡೆದು ಆ ಕಚೇರಿಯ ಬೀಗವನ್ನು ಒಡೆದು ಒಳಗೆ ನುಗ್ತಾರೆ. ಒಳಗೆ ಹೋದವರಿಗೆ ಅಲ್ಲಿ ಕಂಡ ಸನ್ನಿವೇಶ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುವಂತಿತ್ತು. ಅಲ್ಲಿ ಬಾಕ್ಸ್ ಕಟ್ಟಲೆ ಹೊಚ್ಚ ಹೊಸ ಆಧಾರ್ ಕಾರ್ಡ್ಗಳು, ಪ್ಯಾನ್ ಕಾರ್ಡ್ಗಳು ಮತ್ತು ಅಕ್ರಮ ಜಮೀನಿನ ಪತ್ರಗಳು ಬಿದ್ದಿದ್ವು. ಇವೆಲ್ಲವೂ ಆ ಕಾಲೋನಿಯ ಮತ್ತು ಸುತ್ತಮುತ್ತಲಿನ ಮುಗ್ಧ ಜನರ ಗುರುತಿನ ಚೀಟಿಗಳಾಗಿದ್ವು. ಸರ್ಕಾರದಿಂದ ಹೊಸದಾಗಿ ಪ್ರಿಂಟ್ ಆಗಿ ಬಂದಿದ್ದಂತಹ ಈ ಕಾರ್ಡ್ಗಳು ಜನರ ಮನೆಗೆ ತಲುಪುವ ಬದಲು ನೇರವಾಗಿ ಟಿಎಂಸಿ ಕಚೇರಿಯ ಲಾಕರ್ ಒಳಗೆ ಭದ್ರವಾಗಿ ಕುಳಿತುಕೊಳ್ಬಿಡ್ತಾವೆ. ಜನ ತಮ್ಮ ಕಾರ್ಡ್ ಬರುತ್ತೆ ಅಂತ ಪೋಸ್ಟ್ ಆಫೀಸ್ಗೆ ಅಲೆದಾಡಿ ಸುಸ್ತಾಗ್ತಾರೆ. ಆದ್ರೆ ಅಸಲಿ ಕಳ್ಳರು ಅವರದ್ದೇ ಏರಿಯಾದಲ್ಲಿದ್ರು ಅನ್ನೋದು ಈಗ ಬಟಾ ಬಯಲಾಗಿದೆ. ಈ ಕಾರ್ಡ್ಗಳು ಟಿಎಂಸಿ ಕಚೇರಿಗೆ ಹೋಗಿದ್ದಾದ್ರೂ ಹೇಗೆ ಎನ್ನುವ ಪ್ರಶ್ನೆ ಈಗ ನಿಮ್ಮ ತಲೆಯಲ್ಲಿ ಬಂದಿರಬಹುದು. ಇಲ್ಲೇ ಇರುವುದು ನೋಡಿ ಟಿಎಂಸಿ ಗೂಂಡಾಗಳ ಅಸಲಿ ದರ್ಪ ಮತ್ತು ಷಡ್ಯಂತ್ರ. ಸ್ಥಳೀಯರು ಮತ್ತು ಪೊಲೀಸರು ನೀಡುತ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಕಳೆದ 2 ವರ್ಷಗಳಿಂದ ಈ ಏರಿಯಾಗೆ ಬರ್ತಾ ಇದ್ದ ಪೋಸ್ಟ್ ಮ್ಯಾನ್ ಗಳನ್ನ ಟಿಎಂಸಿ ಪುಡಾರಿಗಳು ಅಡ್ಡಗಡ್ತಾ ಇದ್ರು. ಅವರಿಗೆ ಪ್ರಾಣ ಬೆದರಿಕೆಯನ್ನ ಹಾಕಿ ಯಾರ ಹೆಸರಿಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳು ಬಂದಿವೆ ಅವೆಲ್ಲವನ್ನು ಪೋಸ್ಟ್ ಮ್ಯಾನ್ ಕೈಯಿಂದ ಬಲವಂತವಾಗಿ ಕಸಿದುಕೊಳ್ತಾ ಇದ್ರು. ಪೋಸ್ಟ್ ಮ್ಯಾನ್ ಗಳು ಪಾಪ ಜೀವ ಭಯದಿಂದ ಯಾರಿಗೂ ಈ ವಿಚಾರಗಳು ಹೇಳಲಾಗದೆ ಮೌನವಾಗಿದ್ರು. ಈ ಕೃತ್ಯ ಕೇವಲ 1 ದಿನ ನಡೆದಿದ್ದಲ್ಲ, ಬರೋಬ್ಬರಿ 2 ವರ್ಷಗಳ ಕಾಲ ನಿರಂತರವಾಗಿ ನಡೆದಿದೆ. ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯ ಸಿಬ್ಬಂದಿಯನ್ನ ಹೆದರಿಸಿ ಜನರ ದಾಖಲೆಯನ್ನ ಕದಿಯುವುದು ಅಂತಂದ್ರೆ ಅದು ಸಾಮಾನ್ಯ ಅಪರಾಧ ಅಲ್ಲ ಅನ್ನೋದು ದೊಡ್ಡ ಮಟ್ಟದ ದೇಶದ್ರೋಹದ ಕೆಲಸ ಅಂತಾರೆ ತಜ್ಞರು. ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಜನರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕದಿಯುವ ಹಿಂದಿನ ಅಸಲಿ ಉದ್ದೇಶ ಏನ್ ಗೊತ್ತಾ? ಅದೇ ಕಳ್ಳ ಮತದಾನ ಮತ್ತು ವಿರೋಧಿಗಳ ಮತದಾನವನ್ನ ತಡೆಯೋದು. ಇದನ್ನೇ ಇಂಗ್ಲಿಷ್ ನಲ್ಲಿ ವೋಟರ್ ಸಪರೇಷನ್ ಅಂತ ಕರೀತಾರೆ. ವಿಧಾನ್ ನಗರ ಯಾವ ಏರಿಯಾದಲ್ಲಿ ಬಿಜೆಪಿ ಬೆಂಬಲಿಗರು ಹೆಚ್ಚಾಗಿದ್ದಾರೋ ಆ ಜನರನ್ನ ಟಾರ್ಗೆಟ್ ಮಾಡಿ ಅವರ ದಾಖಲೆಗಳನ್ನ ಕದಿಯಲಾಗ್ತಾ ಇತ್ತು. ಯಾವಾಗ ಜನರ ಬಳಿ ಗುರುತಿನ ಚೀಟಿ ಇರೋದಿಲ್ಲವೋ ಆಗ ಅವರು ವೋಟ್ ಮಾಡಲು ಸಾಧ್ಯವಿಲ್ಲ. ಇದು ಒಂದು ತಂತ್ರವಾದ್ರೆ ಎರಡನೇ ತಂತ್ರ ಮತ್ತಷ್ಟು ಭೀಕರವಾಗಿದೆ. ಈ ಮುಗ್ಧ ಜನರ ಆಧಾರ್ ಕಾರ್ಡ್ ವಿವರಗಳನ್ನ ಇಟ್ಟುಕೊಂಡು ಬೇರೆ ಅಕ್ರಮ ವಲಸಿಗರಿಗೆ ಅಥವಾ ಟಿಎಂಸಿ ಕಾರ್ಯಕರ್ತರಿಗೆ ಕಳ್ಳ ವೋಟರ್ ಐಡಿ ಮಾಡಿಸಿಕೊಡ್ಲಾಗ್ತಾ ಇತ್ತು. ಚುನಾವಣೆಯ ದಿನ ಈ ಅಕ್ರಮ ವಲಸಿಗರು ಬಂದು ಆ ಮುಗ್ಧ ಜನರ ಹೆಸರನ್ನ ಹೇಳಿ ಕಳ್ಳ ಓಟ್ ಹಾಕಿ ಹೋಗ್ತಾ ಇದ್ರು. ಅಂದ್ರೆ ನಿಮ್ಮ ಹೆಸರಿನಲ್ಲಿ ನಿಮ್ಮ ಓಟನ್ನ ಬೇರೆ ಯಾರೋ ಹಾಕಿ ಆಡಳಿತ ನಡೆಸ್ತಾ ಇದ್ರು ಎನ್ನುವುದು ಪ್ರಜಾಪ್ರಭುತ್ವದ ಅತಿದೊಡ್ಡ ದುರಂತ ಅಲ್ವಾ? ಇನ್ನು ಸ್ನೇಹಿತರೆ, ಕಥೆ ಕೇವಲ ಬಿಧಾನ್ ನಗರಕ್ಕೆ ಸೀಮಿತವಾಗಿಲ್ಲ. ಇದು ಬಿರ್ಭೂಮ್ ಜಿಲ್ಲೆಯಲ್ಲೂ ಕೂಡ ಒಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಬಿರ್ಭೂಮ್ ಅಂದ್ರೆ ಅದು ಟಿಎಂಸಿಯ ಪ್ರಭಾವಿ ನಾಯಕ ಅನುಬ್ರತ ಮಂಡಲ್ ಆಳ್ತಾ ಇದ್ದಂತಹ ಜಿಲ್ಲೆ. ಅಲ್ಲಿನ ಒಂದು ಬೃಹತ್ ಬಯಲು ಪ್ರದೇಶದಲ್ಲಿ ಏಕಾಏಕಿ ಸಾವಿರಾರು ವೋಟರ್ ಐಡಿ ಕಾರ್ಡ್ಗಳು ಅಂದ್ರೆ ಎಪಿಕ್ ಕಾರ್ಡ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದು ಪತ್ತೆಯಾಗಿದೆ.
ಬೆಳಗಿನ ಜಾವ ಹೊಲದ ಕಡೆಗೆ ಹೋದ ರೈತರಿಗೆ ಕಂತೆ ಕಂತೆ ವೋಟರ್ ಐಡಿಗಳು ನೆಲದ ಮೇಲೆ ಬಿದ್ದಿರುವುದು ಕಂಡು ಬಂದಿದೆ. ಯಾಕೆ ವೋಟರ್ ಐಡಿಗಳನ್ನ ಅಲ್ಲಿ ಎಸೆಯಲಾಗಿದೆ ಗೊತ್ತಾ? ಯಾವಾಗ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಬಿದ್ದು ಕಮಲ ಪಡೆ ಅಧಿಕಾರಕ್ಕೆ ಬಂತು, ಆಗ ಈ ಕಳ್ಳ ಮತದಾನದ ಮಾಫಿಯಾ ನಡೆಸ್ತಾ ಇದ್ದವರಿಗೆ ಎಲ್ಲಿಲ್ಲದ ನಡುಕ ಶುರುವಾಯಿತು. ಹೊಸ ಸರ್ಕಾರದ ಪೊಲೀಸರು ನಮ್ಮ ಮನೆ ಮೇಲೆ ರೇಡ್ ಮಾಡಿದ್ರೆ ನಾವು ಸಿಕ್ಕಿ ಬೀಳುತ್ತೀವಿ ಎನ್ನುವ ಭಯದಿಂದ ರಾತ್ರೋರಾತ್ರಿ ತಾವು ಅಕ್ರಮವಾಗಿ ಇಟ್ಟುಕೊಂಡಿದ್ದಂತಹ ಈ ಸಾವಿರಾರು ವೋಟರ್ ಐಡಿ ಕಾರ್ಡ್ಗಳನ್ನ ತಂದು ನಿರ್ಜನ ಪ್ರದೇಶದಲ್ಲಿ ಎಸೆದು ಹೋಗಿದ್ದಾರೆ. ಈ ಪ್ರತಿಯೊಂದು ಕಾರ್ಡ್ ಕೂಡ ಬಂಗಾಳದಲ್ಲಿ ನಡೆದಂತಹ ಕಳ್ಳ ಮತದಾನದ ಕರಾಳ ಇತಿಹಾಸಕ್ಕೆ ಮುಖ ಸಾಕ್ಷಿಯಾಗಿ ನಿಂತಿದೆ. ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಇರುವ ಅತಿ ದೊಡ್ಡ ಶಕ್ತಿ ಯಾರು ಗೊತ್ತಾ? ಅವರು ಬೇರೆ ಯಾರು ಅಲ್ಲ, ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮರುಕ್ಷಣವೇ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಸ್ಪಷ್ಟ ಆದೇಶವನ್ನು ನೀಡುತ್ತಾರೆ. ಯಾರು ಇಷ್ಟು ವರ್ಷ ಗೂಂಡಾಗಿರಿ ಮಾಡಿ ಕಳ್ಳ ಮತದಾನ ಮಾಡಿದ್ದಾರೋ, ಯಾರು ಜನರ ಹಣವನ್ನ ಸುಲಿಗೆ ಮಾಡ್ತಾ ಇದ್ದಾರೋ ಅವರನ್ನ ಹುಡುಕಿ ಜೈಲಿಗೆ ಹಾಕಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯುವಂತಿಲ್ಲ ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸುವೇಂದು ಅವರ ಈ ಯೋಗಿ ಮಾಡೆಲ್ ಆಡಳಿತದ ಎಫೆಕ್ಟ್ ಯಾವ ಮಟ್ಟಿಗೆ ಇದೆ ಅಂತಂದ್ರೆ, ಕೇವಲ ಎರಡು ದಿನಗಳಲ್ಲಿ ಬಂಗಾಳದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಇಷ್ಟು ದಿನ ಪೊಲೀಸರನ್ನೇ ತಮ್ಮ ಜೀಬಿನಲ್ಲಿ ಇಟ್ಕೊಂಡಿದ್ದಂತಹ ಪುಡಾರಿಗಳು ಈಗ ಅಂಡರ್ ಗ್ರೌಂಡ್ ಆಗ್ತಾ ಇದ್ದಾರೆ. ಸ್ನೇಹಿತರೆ, ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಂಗಾಳದಲ್ಲಿ ಈಗ ಒಂದು ಐತಿಹಾಸಿಕ ಪವಾಡ ನಡೀತಾ ಇದೆ. ಯಾವ ಟಿಎಂಸಿ ಗೂಂಡಾಗಳು ಇಷ್ಟು ದಿನ ಹಫ್ತಾ ವಸೂಲಿ ಮಾಡ್ತಾ ಇದ್ರು, ಅವರು ಈಗ ಜನರ ಮನೆಗೆ ಹೋಗಿ ತಾವು ಸುಲಿಗೆ ಮಾಡಿದ ಹಣವನ್ನ ವಾಪಸ್ ಕೊಡ್ತಾ ಇದ್ದಾರೆ. ಹೌದು, ಟಿಎಂಸಿ ಆಡಳಿತದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಕಮಿಷನ್ ಅಂದ್ರೆ ಕಟ್ಟುಮನಿ ಕೊಡಬೇಕಾಗಿತ್ತು. ಮನೆ ಕಟ್ಟಲು ಲಂಚ, ವ್ಯಾಪಾರ ಮಾಡಲು ಹಫ್ತಾ, ರೇಷನ್ ಕಾರ್ಡ್ ಪಡೆಯಲು ಲಂಚ, ಯಾರು ಹಣ ಕೊಡ್ತಾ ಇರಲಿಲ್ವೋ ಅವರ ಮೇಲೆ ಹಲ್ಲೆ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಆಡಳಿತ ಬದಲಾಗಿದೆ, ಜನರೆಲ್ಲರೂ ಕೂಡ ಒಗ್ಗೂಡಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಲು ಶುರು ಮಾಡಿದ್ದಾರೆ. ಸುವೇಂದು ಅಧಿಕಾರಿಯವರ ಪೊಲೀಸರು ದೂರು ಬಂದ ತಕ್ಷಣವೇ ಎಫ್ಐಆರ್ ಹಾಕಿ ಅರೆಸ್ಟ್ ಮಾಡಲು ಫೀಲ್ಡ್ಗೆ ಇಳಿತಾ ಇದ್ದಾರೆ. ಈ ಪೊಲೀಸರ ಸ್ಪೀಡ್ ನೋಡಿ ಕಂಗಾಲಾಗಿರುವಂತಹ ಟಿಎಂಸಿ ಗೂಂಡಾಗಳು ರಾತ್ರೋರಾತ್ರಿ ಜನರನ್ನ ಭೇಟಿ ಮಾಡಿ, ಸ್ವಾಮಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಡಿ, ನೀವು ಕೊಟ್ಟಿದ್ದ ಹಣವನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ದುಡ್ಡು ಮರಳಿಸ್ತಾ ಇದ್ದಾರೆ. ಇಷ್ಟು ವರ್ಷ ದರ್ಪದಿಂದ ಮೆರೆದಿದ್ದವರು ಇಂದು ಜನರ ಮುಂದೆ ಕೈ ಮುಗಿದು ನಿಲ್ಲುವಂತಹ ವಾತಾವರಣ ನಿರ್ಮಾಣವಾಗಿದೆ. ನಾವೆಲ್ಲರೂ ಕೂಡ ಕುಳಿತು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಚಾರ ಕೂಡ ಇದು. ವೋಟ್ ಎನ್ನುವುದು ಪ್ರಜಾಪ್ರಭುತ್ವದ ಅತಿದೊಡ್ಡ ಬ್ರಹ್ಮಾಸ್ತ್ರ. ಈ ಓಟನ್ನೇ ಕಳ್ಳತನ ಮಾಡಿದ್ರೆ ಇನ್ನು ಪ್ರಜಾಪ್ರಭುತ್ವ ಎಲ್ಲಿ ಉಳಿಯುತ್ತೆ? ಒಂದು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅದು ಜನರ ಆಶೀರ್ವಾದದಿಂದ ಬರಬೇಕು. ಆದ್ರೆ ಜನರ ಆಧಾರ್ ಕಾರ್ಡ್ ಕದ್ದು, ಅವರ ವೋಟರ್ ಐಡಿ ಕದ್ದು ಬೇರೆಯವರಿಂದ ವೋಟ್ ಹಾಕಿಸಿ ಅಧಿಕಾರಕ್ಕೆ ಬರುವುದು ಅಂತಂದ್ರೆ ಅದು ಜನಾದೇಶವಲ್ಲ, ಅದು ಪ್ರಜಾಪ್ರಭುತ್ವದ ಹೈಜಾಕ್. ಬಂಗಾಳದಲ್ಲಿ ಇಷ್ಟು ವರ್ಷ ನಡೆದಿದ್ದು ಇದೇ ಹೈಜಾಕ್ ರಾಜಕಾರಣ. ಈಗ ಈ ಕಾರ್ಡ್ಗಳು ಸಿಗ್ತಾ ಇರುವ ಮೂಲಕ ಈ ಕರಾಳ ಷಡ್ಯಂತರ ಇಡೀ ದೇಶದ ಮುಂದೆ ಬೆತ್ತಲಾಗಿದೆ. ಈ ಘಟನೆಗಳ ನಂತರ ಭಾರತೀಯ ಚುನಾವಣಾ ಆಯೋಗದ ಮೇಲೂ ಕೂಡ ಭಾರಿ ದೊಡ್ಡ ಜವಾಬ್ದಾರಿ ಬಿದ್ದಿದೆ. ಕೇವಲ ಒಂದು ಕಚೇರಿಯಲ್ಲಿ ಇಷ್ಟೊಂದು ಆಧಾರ್ ಕಾರ್ಡ್ಗಳು ಸಿಕ್ಕಿವೆ ಅಂತಂದ್ರೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಇಂತಹ ಇನ್ನೆಷ್ಟು ಕಚೇರಿಗಳಿರಬಹುದು ಎನ್ನುವ ಅನುಮಾನಗಳು ಕೂಡ ಮೂಡುವುದು ಸಹಜ. ಬಂಗಾಳದಲ್ಲಿರುವಂತಹ ನಕಲಿ ವೋಟರ್ಗಳ ಪಟ್ಟಿಗಳನ್ನ ಸಂಪೂರ್ಣವಾಗಿ ರದ್ದುಪಡಿಸಿ ಹೊಸದಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕಾದ ಅನಿವಾರ್ಯತೆ ಈಗ ಎದುರಾಗಿದೆ. ಆಧಾರ್ ಕಾರ್ಡ್ ಕಳೆದುಕೊಂಡ ಮುಗ್ಧ ಜನರಿಗೆ ಮತ್ತೆ ಹೊಸ ಆಧಾರ್ ಕಾರ್ಡ್ಗಳನ್ನ ವಿತರಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೊತೆಯಾಗಿ ಮಾಡಬೇಕಾಗಿದೆ ಎನ್ನುವುದು ಪ್ರಜ್ಞಾವಂತರ ಆಗ್ರಹವಾಗಿದೆ. ಇನ್ನು ಬಂಗಾಳದಲ್ಲಿ ಕೇವಲ ರಾಜಕೀಯ ಪತನವಾಗಿಲ್ಲ, ಇದರ ಜೊತೆಗೆ ಇಡೀ ಸಿಂಡಿಕೇಟ್ ರಾಜ್ ಪತನವಾಗಿದೆ. ಟಿಎಂಸಿ ಕಾಲದಲ್ಲಿ ಮನೆ ಕಟ್ಟಬೇಕಾದ್ರೆ ಸಿಂಡಿಕೇಟ್ ಹೇಳಿದ ಕಡೆಯೇ ಸಿಮೆಂಟ್ ಇಟ್ಟಿಗೆಯನ್ನ ಖರೀದಿಸಬೇಕಾಗಿತ್ತು. ಈಗ ಸುವೇಂದು ಅಧಿಕಾರಿಯವರ ದಿಟ್ಟ ಕ್ರಮಗಳಿಂದಾಗಿ ಈ ಸಿಂಡಿಕೇಟ್ ಎನ್ನುವಂತಹ ಪೆಡಂಭೂತ ಕಂಪ್ಲೀಟ್ ಆಗಿ ನಾಶವಾಗಿದೆ. ಜನಸಾಮಾನ್ಯರು ಈಗ ಯಾವುದೇ ಭಯವಿಲ್ಲದೆ ತಮ್ಮ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ದಾರೆ. ಇದು ನಿಜವಾದ ಸ್ವಾತಂತ್ರ್ಯ. ಬಂಗಾಳದ ಜನತೆ ದಶಕಗಳ ಕಾಲ ಅನುಭವಿಸಿದಂತಹ ಕರಾಳ ಭಯದ ವಾತಾವರಣದಿಂದ ಈಗ ಸಂಪೂರ್ಣವಾಗಿ ಹೊರಬಂದಿದ್ದಾರೆ. ಇಷ್ಟು ವರ್ಷ ಈ ಅಕ್ರಮಗಳು ನಡೀತಾ ಇದ್ರು ಕೂಡ ಪೊಲೀಸರು ಯಾಕೆ ಸುಮ್ಮನಿದ್ರು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಆಡಳಿತದ ಒತ್ತಡ. ಪೊಲೀಸರಿಗೆ ಕೆಲಸ ಮಾಡಲು ಬಿಡ್ತಾ ಇರಲಿಲ್ಲ. ಯಾರು ಕಂಪ್ಲೇಂಟ್ ತೆಗೆದುಕೊಳ್ತಾರೋ ಅವರನ್ನ ರಾತ್ರೋರಾತ್ರಿ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಗಳನ್ನ ಮನೆಗೆ ಕಳುಹಿಸಿ ದಕ್ಷ ಅಧಿಕಾರಿಗಳಿಗೆ ಪ್ರಮೋಷನ್ ನೀಡಲಾಗ್ತಾ ಇದೆ. ಇದರಿಂದ ಪೊಲೀಸ್ ಇಲಾಖೆಯಲ್ಲೂ ಕೂಡ ಹೊಸ ಹುರುಪು ಬಂದಿದ್ದು ಕ್ರಿಮಿನಲ್ ಗಳ ಹೆಡೆಮುರಿ ಕಟ್ಟುವಂತಹ ಕೆಲಸ ಭರದಿಂದ ಸಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಇದು ಕೇವಲ ಆರಂಭ ಮಾತ್ರ. ಬಿನಾದ್ ನಗರ ಮತ್ತು ಬಿರ್ಮುಮ್ ಘಟನೆಗಳು ಕೇವಲ ಟ್ರೈಲರ್ ಮಾತ್ರ. ಮುಂಬರುವ ದಿನಗಳಲ್ಲಿ ಸುವೇಂದು ಅಧಿಕಾರಿಯವರ ಸರ್ಕಾರ ಈ ಕಳ್ಳ ಮತದಾನದ ಹಗರಣದ ತನಿಖೆಗಾಗಿ ಒಂದು ವಿಶೇಷ ತನಿಖಾ ದಳ ಅಂದ್ರೆ ಎಸ್ಐಟಿ ರಚನೆ ಮಾಡುವುದು ಗ್ಯಾರಂಟಿ. ಪೋಸ್ಟ್ ಮ್ಯಾನ್ ಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗುತ್ತೆ. ಆ ಕಚೇರಿಯ ಉಸ್ತುವಾರಿ ನೋಡಿಕೊಳ್ತಾ ಇದ್ದಂತಹ ಟಿಎಂಸಿ ನಾಯಕನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸಾವಿರಾರು ವೋಟರ್ ಐಡಿ ಕಾರ್ಡ್ ಗಳನ್ನ ಪ್ರಿಂಟ್ ಮಾಡಿಕೊಟ್ಟಂತಹ ಅಧಿಕಾರಿಗಳಿಗೂ ಕೂಡ ಈಗ ನಡುಕ ಶುರುವಾಗಿದೆ. ಈ ಇಡೀ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಯಾರು ಎನ್ನುವುದು ಶೀಘ್ರದಲ್ಲೇ ಹೊರಬರಲಿದೆ. ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಈ ಘಟನೆ ಇಡೀ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಪ್ರಜಾಪ್ರಭುತ್ವದ ಜೊತೆ ಚೆಲ್ಲಾಟವಾಡಿದ್ರೆ, ಜನಸಾಮಾನ್ಯರು ಒಮ್ಮೆ ಸಿಡಿದಿದ್ರೆ ಎಂತಹ ದೊಡ್ಡ ಸಾಮ್ರಾಜ್ಯವಾದ್ರೂ ಮಣ್ಣು ಪಾಲಾಗುತ್ತೆ ಎನ್ನುವುದಕ್ಕೆ ಇದು ಜೀವಂತ ನಿದರ್ಶನವಾಗಿದೆ.
ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಬಂಗಾಳದಲ್ಲಿ ಟಿಎಂಸಿ ಆಡಳಿತದ ಅಂತ್ಯ ಕೇವಲ ಒಂದು ಸರ್ಕಾರದ ಅಂತ್ಯವಲ್ಲ, ಅದೊಂದು ಭ್ರಷ್ಟ ಕರಾಳ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ವ್ಯವಸ್ಥೆಯ ಅಂತ್ಯ. ಕಂತೆ ಆಧಾರ್ ಕಾರ್ಡ್ಗಳು ಮತ್ತು ಸಾವಿರಾರು ವೋಟರ್ ಐಡಿ ಕಾರ್ಡ್ಗಳು ಪತ್ತೆಯಾಗಿರುವುದು ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ. ಆದ್ರೆ ಆ ಕಪ್ಪು ಚುಕ್ಕೆಯನ್ನು ಅಳಿಸಿ ಹಾಕಿ ಸುವೇಂದು ಅಧಿಕಾರಿಯವರ ನೇತೃತ್ವದಲ್ಲಿ ಹೊಸ ಬಂಗಾಳ ನಿರ್ಮಾಣವಾಗ್ತಾ ಇರೋದು ಹೆಮ್ಮೆಯ ವಿಚಾರ. ಸುಲಿಗೆ ಮಾಡಿದ್ದ ಹಣವನ್ನ ವಾಪಸ್ ಕೊಡ್ತಾ ಇರುವಂತಹ ಪುಡಾರಿಗಳನ್ನ ನೋಡಿದ್ರೆ ಕಾನೂನಿನ ಭಯ ಹೇಗಿರುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಸೊ ನಿಮ್ಗೇನನ್ಸುತ್ತೆ? ಬಿದಾನ್ ನಗರದಲ್ಲಿ ಜನರ ಆಧಾರ್ ಕಾರ್ಡ್ಗಳನ್ನ ಕದ್ದ ಕಳ್ಳ ಮತದಾನ ಮಾಡಿದಂತಹ ಟಿಎಂಸಿ ಗೂಂಡಾಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ನಿಮ್ಗನ್ಸುತ್ತಾ? ಸುವೇಂದು ಅಧಿಕಾರಿಯವರ ಖಡಕ್ ಆಡಳಿತಕ್ಕೆ ಹೆದರಿ ಟಿಎಂಸಿ ಪುಡಾರಿಗಳು ತಾವು ಸುಲಿಗೆ ಮಾಡಿದ್ದ ಹಣವನ್ನ ಜನರಿಗೆ ವಾಪಸ್ ಕೊಡ್ತಾ ಇರುವುದು ಪ್ರಜಾಪ್ರಭುತ್ವದ ಅತಿದೊಡ್ಡ ವಿಜಯ ಅಂತ ನಿಮ್ಗನ್ಸುತ್ತಾ? ಬಂಗಾಳದಲ್ಲಿ ಸಿಕ್ಕಿರುವಂತಹ ಈ ಸಾವಿರಾರು ನಕಲಿ ವೋಟರ್ ಐಡಿ ಕಾರ್ಡ್ಗಳ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಪ್ರಜಾಪ್ರಭುತ್ವ ಮತ್ತು ಮತದಾನದ ಹಕ್ಕನ್ನ ರಕ್ಷಿಸುವಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.